ನಮ್ಮ ಮಗದಲ್ಲಿ ತಯಾರಿಸಿರುವಂಥ ಸೀರೆಗಳನ್ನ ದೊಡ್ಡ ದೊಡ್ಡ ಶೋರೂಮ್ಗೆ ಕಳಿಸ್ತಾ ಇರುವಂಥ ದೃಶ್ಯ. ನೀವು ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಇಲ್ಲಿಗೆ ಬಂದರೆ ನಿಮಗೆ ಒಳ್ಳೆ ಗುಣಮಟ್ಟದ ಸೀರೆ ಕಡಿಮೆ ಬೆಲೆಯಲ್ಲೇ ಕೊಡ್ತೀವಿ. ನೋಡಿ, ಇದು ಕೈ ಮಗ್ಗದಲ್ಲಿ ಸೀರೆ ನೇಯ್ತಾ ಇರ್ತಕ್ಕಂಥ ದೃಶ್ಯ ಇದು. ನಿಮಗೆ ಮೇಲ್ಗಡೆ ಕಾಣ್ತಾ ಇರೋದು ಕಾರ್ಡು, ಫಸ್ಟ್ ತೋರಿಸಿದ್ದು ವಾರ್ಪು. ಕಡಿಮೆ ಅಂದರೆ ಒಂದು ಸೀರೆ ತಯಾರಿಸೋದಕ್ಕೆ 5 ದಿನ ಬೇಕಾಗುತ್ತೆ. ತುಂಬ ಕಷ್ಟ ಇದೆ ರೇಷ್ಮೆ ಸೀರೆನ ತಯಾರಿಸೋದು. ಒಂದ್ಸರಿ ನೀವು ಗಮನಿಸಿ ನೋಡಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಇವತ್ತು ದಿವಾಕರ್ ಕ್ರಿಯೇಷನಲ್ಲಿ ಏನೆಲ್ಲ ಲೇಟೆಸ್ಟ್ ಕಲೆಕ್ಷನ್ಸ್ ಬಂದಿದೆ ಸರ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ದಿವಾಕರ್ ಕ್ರಿಯೇಷನ್ಸ್ ರೇಷ್ಮೆ ಸೀರೆ ತಯಾರಕರು ಹಾಗೂ ಮಾರಾಟಗಾರರು. ಇದು ನಮ್ಮ ವಂಶ ಪರಂಪರೆಯಿಂದ ಬಂದಿರತಕ್ಕಂಥ ಮೂಲ ವೃತ್ತಿಯಾಗಿದೆ ನೇಕಾರಿಕೆ ಅನ್ನೋದು. ಇದು ನಮ್ಮ ಗ್ರ್ಯಾಂಡ್ ಫಾದರು ಮೊದಲು ನಮಗೆ ತಂದುಕೊಟ್ಟಂಥ ಒಂದು ಕಲೆ ಇದು. ಅದನ್ನು ನಮ್ಮ ತಂದೆಯವರು ನಡೆಸ್ಕೊಂಬಂದಿದ್ರು. ಈಗ ಅದನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಸಹಕಾರ ಕೂಡ ಸದಾಕಾಲ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಈಗಿನ ಜನ್ರೇಷನ್ ಹೆಣ್ಮಕ್ಳು ಹೇಗೆ ಅಂದರೆ, ನಾವು ಎಷ್ಟು ಪ್ರಯತ್ನ ಪಟ್ಟು ಏನಾದರೂ ಹೊಸದನ್ನು ಮಾಡಿದ್ರು ಇನ್ನೂ ಏನಾದರೂ ಹೊಸದನ್ನು ಕೊಡಿ ಅಂತ ಕೇಳಿಸ್ತಾರೆ. ಸೊ ಕಳೆದ ಕೆಲವು ವಿಡಿಯೋಗಳಲ್ಲಿ ನಾನು ಮೆಸೇಜ್ ಮಾಡಿದ್ದಾರೆ ಮತ್ತು ಕಾಲ್ ಮಾಡಿ ಹೇಳಿದ್ದಾರೆ, ನನಗೇನಾದರೂ ಸ್ಪೆಷಲ್ ಕೊಡಿ ಅಂತ ಕೇಳ್ತಾರೆ. ಯಾಕಂದರೆ ರಿಸೆಪ್ಷನ್ಗೆ ಎಲ್ಲರೂ ಹುಟ್ಟಿರೋದು ಬೇಡ. ಬ್ರೈಡಲ್ ಎಲ್ಲರೂ ಹುಟ್ಟಿದ್ದಾರೆ ಸರ್, ಮತ್ತೆ ಬೇರೆ ಕೆಲವು ಬಣ್ಣ ಸೀರೆಗಳೆಲ್ಲ ಹುಟ್ಟಿದ್ದಾರೆ. ಏನಾದರೂ ಸ್ಪೆಷಲ್ ಮಾಡ್ಕೊಂಡು ಕೊಡಿ, ಏನಾದರೂ ಸ್ಪೆಷಲ್ ಮಾಡಿ, ನಿಮ್ಮ ಕೈಲಿ ಸಾಧ್ಯ ಇದೆ ಅಂತ ತುಂಬ ಜನ ನನಗೆ ಹೇಳಿದ್ರು. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಆದಷ್ಟು ಸ್ಪೆಷಲ್ ಕೊಡಬೇಕು ಅಂತ. ತುಂಬಾ ಡೆಡಿಕೇಶನ್ ಇಂದ ಮಾಡ್ತಾರೆ. ಯಾವಾಗಲೂ ಡಿಸೈನ್ಸ್ ಯೂನಿಕ್ ಆಗಿರುತ್ತೆ. ರೊಟೀನ್ ಎಲ್ಲ ಕಡೆ ನೋಡೋ ಥರ ಇರಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರ್ತಕ್ಕಂಥ ಸೀರೆಗಳನ್ನ ನಾನು ಡಿಸೈನ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ನೀವು ತೋರಿಸೋದು ಏನಿದೆ ಸರ್? ಇದು ಮೇಡಮ್, ಇದು ಸಿಲ್ವರ್. ಇದು ಆಯ್ತಾ, ಬಾರ್ಡರ್ ಫುಲ್ ಸಿಲ್ವರ್ ಬರುತ್ತೆ. ಈ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಿಮಗೆಲ್ಲ ಡೆಸ್ಟಿ ಕಲರ್ ಬರುತ್ತೆ. ಇದೆಲ್ಲ ನಿಮಗೆ ತುಂಬ ಮೈನ್ಯೂಟ್ ವರ್ಕ್ ಇರುತ್ತೆ. ಹೌದು, ನೀವು ಅಬ್ಸರ್ವ್ ಮಾಡಿ, ನಾನು ಝೂಮ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ನಿಮಗೆ ಮಲ್ಟಿ ಕಲರ್ ಜರಿ ಯೂಸ್ ಮಾಡಿ ವರ್ಕ್ ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ. ಸೊ ಓಪನ್ ಮಾಡ್ತೀನಿ. ಆದಷ್ಟು ಸ್ಯಾರಿ ನೀಟಾಗಿ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನೋಡಿ ವರ್ಕ್ಮ್ಯಾನ್ಶಿಪ್ ಹೆಂಗಿದೆ ಏನು ಅಂತ. ಸರ್ ಹೇಳಿ, ಎಕ್ಸ್ಪ್ಲೇನ್ ಮಾಡಿ ಸರ್ ಈ ಸ್ಯಾರಿ ಬಗ್ಗೆ. ಫುಲ್ ಸಿಲ್ವರ್ ಬರುತ್ತೆ. ಸೊ ನಿಮ್ಗೆ ಬಾಡಿನಲ್ಲಿ ತುಂಬಾ ಮೈನ್ಯೂಟ್ ವರ್ಕ್ ಬರುತ್ತೆ. ಇದೆಲ್ಲ ಪೆನ್ಸಿಲ್ ವರ್ಕ್ ಅಂತ ಕರಿತೀವಿ. ಇದರಲ್ಲಿ ಗೋಲ್ಡ್ ಜರಿ ಉಪಯೋಗಿಸಿರ್ತೀವಿ, ಮತ್ತೆ ಕಾಪರ್ ಜರಿ ಕೂಡ ಉಪಯೋಗಿಸಿರ್ತೀವಿ, ಸಿಲ್ವರ್ ಜರಿ ಕೂಡ ಉಪಯೋಗಿಸಿರ್ತೀವಿ. ಇಲ್ಲಿ ಗಮನಿಸಬಹುದು ಇಲ್ಲಿ. ಮತ್ತೆ ಪಲ್ಲು ಅಲ್ಲಿ ಏನ್ ಮಾಡಿದೀವಿ, ನಿಮ್ಗೆ ಫುಲ್ ಸಿಲ್ವರ್ ನ ಕೊಟ್ಟಿದೀವಿ. ಬ್ಲೌಸ್ ಅಲ್ಲಿ ಕೂಡ ನಿಮ್ಗೆ ಸಿಲ್ವರ್ ಕೊಟ್ಟಿದೀವಿ. ಫುಲ್ ಬ್ರೊಕೇಡ್ ವೀವಿಂಗ್ ಆಗಿದೆ. ಯಾಕಂದ್ರೆ ಇದೆಲ್ಲ ತುಂಬಾ ಸ್ಪೆಷಲ್ ಆಗಿರುತ್ತೆ ಮೇಡಮ್. ಸೊ ಒಳ್ಳೆ ಪೇಸ್ಟಲ್ ಇಂಗ್ಲಿಷ್ ಕಲರ್ಸ್, ತುಂಬಾ ಯುನೀಕ್ ಡಿಸೈನ್ಸ್, ಚೆನ್ನಾಗಿದೆ. ಇದೆಲ್ಲ ಕಾಂಜೀವರಂ ಸ್ಟೈಲ್ ಕ್ಯಾಟಗರಿನೇ ಬರುತ್ತಾ ಸರ್, ಅಥವಾ ಫ್ಯಾನ್ಸಿನಾ? ಇಲ್ಲ, ಕಾಂಜೀವರಂ ಸ್ಟೈಲ್ ನಲ್ಲೇ ಇದೆಲ್ಲ ತುಂಬಾ ಹೈ ಫ್ಯಾನ್ಸಿ. ಕಾಂಜೀವರಂ ಗೋಲ್ಡ್ ಕೂಡ ಸಿಕ್ಕೋದಿಲ್ಲ, ಯಾಕಂದ್ರೆ ಇದು ಎಲ್ಲ ಬೆಂಗಳೂರು ಟೇಸ್ಟ್ ಇದೆಲ್ಲ. ಹೌದು, ತುಂಬಾನೇ ಹೈ ಫ್ಯಾನ್ಸಿ ಆಗಿರ್ತದಲ್ಲ. ಎಲ್ಲ ತುಂಬಾ ಏನಾದ್ರೂ ಡಿಫ್ರೆಂಟ್ ಬೇಕು ಅಂತ ಕೇಳ್ತಾರೆ. ಸಾರಿ ವೀವಿಂಗ್ಸ್ ನೀವು ಅಬ್ಸರ್ವ್ ಮಾಡಿ ಹೆಂಗಿದೆ ಏನು ಅಂತ. ಸರ್ ಇದು ಕಲರ್ ಒಂಥರ ಆಶ್ ಕಲರ್ ಅಲ್ಲ, ಸ್ಮೋಕ್ ಗ್ರೇ. ಸೊ ಡಿಸೈನ್ಸ್ ನೋಡಿ ಸರ್, ಇದು ಏನು ವೀವಿಂಗ್ಸ್ ಅಂತೀರಾ? ಇದು ಪೆನ್ಸಿಲ್ ವರ್ಕ್. ಇದನ್ನು ಪೆನ್ಸಿಲ್ ವರ್ಕ್, ಸ್ವಲ್ಪ ಬಿಗ್ ಬಾರ್ಡರ್ ಕೊಟ್ಟಿದ್ದಾರೆ. ಸೆಲ್ಫ್ ಬೇಸ್ಡ್ ಇದೆ ಈ ಸ್ಯಾರಿ ಫುಲ್. ಸೊ ನಿಮಗೆ ಪಲ್ಲು ಎಲ್ಲ ಈ ಥರ ಬರುತ್ತೆ ನೋಡಿ ಡಿಸೈನ್ಸ್. ಬ್ಲೌಸ್ ಸಿಲ್ವರ್ ಕೊಟ್ಟಿದ್ದೀನಿ. ಓಕೆ, ಬ್ಲೌಸ್ ಕೂಡ ಫುಲ್ ಬ್ರೊಕೇಡ್ ಬ್ಲೌಸ್ ಬರುತ್ತೆ. ಓವರ್ ಆಲ್ ಸ್ಯಾರಿ ಲೈಕ್ ವೀವಿಂಗ್ ಎಲ್ಲ ನಿಮ್ಗೆ ಈ ಥರ ಕಾಣಿಸುತ್ತೆ, ಕಂಪ್ಲೀಟ್ ಲುಕ್. ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅಲ್ವಾ ಸರ್ ಇವಾಗ ನೀವು ತೋರಿಸೋದು? ಕೈಂಡ್ ಆಫ್ ಕಾಪರ್ ಜರಿ ಅಲ್ವಾ? ಬಾರ್ಡರ್ ಬಂದು ಸಿಲ್ವರ್ ಜರಿ ಇದೆ. ನಿಮಗೆ ಬಾಡಿ ಬಂದ್ಬಿಟ್ಟು ರೋಸ್ ಗೋಲ್ಡ್ ಜರಿ. ಇಟ್ಸ್ ನಾಟ್ ಕಾಪರ್ ಜರಿ, ಇದು ರೋಸ್ ಗೋಲ್ಡ್ ಜರಿ ಅಂತ. ಓಕೆ, ಬರೀ ಬಾರ್ಡರ್ಸ್ ಮಾತ್ರ ಸಿಲ್ವರ್ ಯೂಸ್ ಮಾಡಿದ್ದೀರಾ. ಸೊ ಇದು ಕೂಡ ನಾನು ಡಿಸೈನ್ ಹತ್ರದಿಂದ ತೋರಿಸ್ತೀನಿ, ಸ್ವಲ್ಪ ಯೂನೀಕ್ ಆಗೇ ಇದೆ ಇದು ಕೂಡ. ಸೊ ನಾರ್ಮಲ್ ಲೈಟಿಂಗಲ್ಲಿ ತೋರಿಸ್ತಾ ಇದೀವಿ ಇದೆಲ್ಲ ಕೂಡ. ನೀವು ಏನಾದ್ರು ಲೈಕ್ ಒಳ್ಳೆ ಲೈಟಿಂಗ್ಸಲ್ಲಿ ನೋಡಿದ್ರೆ ತುಂಬ ಕ್ಲಾಸಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಫ್ಲವರ್ ಡಿಸೈನ್ಸ್ ಬಂದಿದೆ, ಚೆನ್ನಾಗಿದೆ. ಬ್ಲೌಸ್ ಕೂಡ ಸಿಲ್ವರ್ ಇರುತ್ತೆ. ಓಕೆ, ಇದೆಲ್ಲ ಸಿಲ್ವರ್ ಬೇಸ್ಡ್ ಅಲ್ವಾ ಸರ್? ಮೋಸ್ಟ್ಲಿ ಸಿಲ್ವರ್ ಬೇಸ್ಡೇ ಇದೆ. ಸೊ ಪ್ರತಿ ಸರಿ ಬಂದಾಗಲೂ ಯುನೀಕ್ ಡಿಸೈನ್ಸ್ನ ತೋರಿಸ್ತಾರೆ. ಎಲ್ಲ ಯುನೀಕ್ ಕಲೆಕ್ಷನ್ಸೇ. ರೊಟೀನ್ ಮಾರ್ಕೆಟಲ್ಲಿ ನಿಮ್ಗೆ ಎಲ್ಲೂ ಕೂಡ ನೋಡೋಕ್ಕೆ ಸಿಗಲ್ಲ ಈ ಡಿಸೈನ್ಸ್ ಎಲ್ಲ. ಡಿಸೈನ್ಸ್ ಅಬ್ಸರ್ವ್ ಮಾಡಿ ಸರ್. ಇದೆಲ್ಲ ಅದೇ ತರ ಪೇಸ್ಟ್ ಅಲ್ಲೇ ಇರುತ್ತಲ್ಲ ಕಲರ್? ಯಾಕಂದ್ರೆ ಜನ ಕೇಳ್ತಿದ್ರೆ ಅಂದ್ರೆ ಎಲ್ಲ ಸೆಲೆಬ್ರಿಟೀಸ್ ಗಳೇ ಹಾಕ್ಬೇಕು ಅಂತೇನಿಲ್ಲ, ನಾವು ಕೂಡ ಹಾಕ್ಬೋದು ಅನ್ನೋ ಒಂದು ಮೈಂಡ್ ಇಟ್ಕೊಂಡ್ಬಿಟ್ಟಿದ್ದಾರೆ ಇವತ್ತು. ಹೌದು, ಸೊ ತುಂಬಾ ಚೆನ್ನಾಗಿದೆ. ನಾವು ಸೆಲೆಬ್ರಿಟೀಸ್ ಗಳೇ ಅನ್ನೋದು ಜನಗಳ ಮೈಂಡ್ ಅಲ್ಲಿ ಇದೆ.
ಅವ್ರಿಗೇನು ನಾವು ಕಮ್ಮಿ ಇಲ್ಲ ಅಂತ. ಹೌದು. ಹೌದು, ನಿಜ ಅದು. ಸೊ ತುಂಬ ಚೆನ್ನಾಗಿದೆ ಡಿಸೈನ್ ನೋಡಿ. ಫ್ಲೋರಲ್ ಡಿಸೈನ್ ಕೊಟ್ಟಿದ್ದೀನಿ ಇದಕ್ಕೆ. ಸೊ ಇದೆಲ್ಲ ಇವ್ರದೇ ಓನ್ ಡಿಸೈನಿಂಗ್, ಇವ್ರದೇ ಮಗ್ಗಗಳಲ್ಲಿ ಆಗೋವಂಥ ಸ್ಯಾರೀಸ್. ಇನ್ ಬಿಟ್ವೀನ್ ಯಾರು ಮೀಡಿಯೇಟರ್ಸ್ ಇಲ್ಲ. ಸೊ ನೀವು ಆರಾಮಾಗಿ ತೊಗೋಬೋದು, ತುಂಬ ಬೆಸ್ಟ್ ಪ್ರೈಸಲ್ಲಿ ನಿಮ್ಗೆ ಸಿಗತ್ತೆ. ಇದೆಲ್ಲ ವಿತ್ ಸಿಲ್ಕ್ ಮಾರ್ಕ್ ಇರುತ್ತೆ ಪಕ್ಕ. ಸೊ ನೆಕ್ಸ್ಟ್ ನೀವು ತೋರಿಸ್ತಾ ಇರೋದು ಏನಿದೆ ಸರ್ ಈ ಸ್ಯಾರಿ? ಇದು 4K ಜರಿ ಅಂತ. 4K ಅಂದ್ರೆ 4K ವೀವಿಂಗ್. ಎಲ್ಲ ಒಳ್ಳೆ ಕ್ವಾಲಿಟಿ ಜರಿ, ಒಳ್ಳೆ ಕ್ವಾಲಿಟಿ ಜರಿಯನ್ನು ಉಪಯೋಗಿಸಿ ನಾವು ತಯಾರಿಸಿರೋದು. ಸೊ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನೀವು ಗೂಗಲ್ಗೆ ಹೋಗಿ ಇವು ರೇಖಾ ಬಾಲಿವುಡ್ ರೇಖಾ ಸ್ಯಾರೀಸ್ ಅಂತ ಒಂದ್ಸರಿ ಸರ್ಚ್ ಮಾಡಿ ನೋಡಿ. ಸೊ ಆ ಅಂಗಡಿಗೆ ನಾವು ಸಪ್ಲೈ ಮಾಡ್ತೀವಿ ಈ ಸೀರೆಗಳನ್ನ. ಸೊ ನೀವು ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಇದನ್ನ ಯೂಸ್ ಮಾಡ್ತಕ್ಕಂಥದ್ದು ನಿಮ್ಗೆ ಗಮನಕ್ಕೆ ಬರುತ್ತೆ. ನೋಡ್ಬೋದು, ಡ್ರೇಪ್ ಮಾಡಿರೋ ಸ್ಯಾರೀಸ್ ನ ನೋಡ್ಬೋದು. ಸೀರೆಗಳನ್ನ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಈ ಸೀರೆಗಳು ಇವತ್ತು ಯಾವ ತರ ಉಡ್ತಾರೆ ಅಂದ್ರೆ, ಒನ್ ಟೈಮ್ ಅಲ್ಲಿ ಟ್ರೆಡಿಷನಲ್ ಉಡ್ಬೇಕು ಅಂತ ಇರೋ ಸಂಖ್ಯೆ ಬೇರೆ ಇತ್ತು. ಇವತ್ತು ಮದುವೆ ಅಂತ ಬಂದ ಏನಾಗಿದೆ, ದೊಡ್ಡ ದೊಡ್ಡ ರೆಸಾರ್ಟ್ಸ್ಗಳು, ಫಾರ್ಮ್ ಹೌಸ್ಗಳು ಇಂಥ ಕಡೆ ಎಲ್ಲ ಮ್ಯಾರೇಜ್ಗಳು ಮಾಡೋದ್ರಿಂದ ಸೊ ಅಲ್ಲಿನ ಒಂದು ಪ್ರೋಗ್ರಾಮ್ಗೆ ರೆಡಿ ಆಗಿರೋ ಪ್ರೋಗ್ರಾಮ್ಗೆ ತಕ್ಕಂತೆ ಈ ತರ ಡಿಸೈನ್ಸ್ಗಳನ್ನ ಇಷ್ಟಪಡ್ತಾ ಇದ್ದಾರೆ, ಫ್ಯಾನ್ಸಿ ಕೇಳ್ತಾರೆ. ಸೊ ಹೈ ಫ್ಯಾನ್ಸಿ ಕೇಳ್ತಿದ್ದಾರೆ. ಸೊ ಅಂತವ್ರಿಗೆ ಈ ತರ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಈ ವರ್ಕ್ ನೋಡಿ, ತುಂಬಾನೇ ಮೈನ್ಯೂಟ್ ವರ್ಕ್ ಇರುತ್ತೆ. ಇದೆಲ್ಲ ಪೆನ್ಸಿಲ್ ಪ್ರೋಗ್ರಾಮ್ ಆಗಿರುತ್ತೆ. ಇದೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೀರಾ ಸರ್. ಆಕ್ಚುಲಿ ನಿಮ್ ಸ್ಯಾರೀಸ್ ನೋಡಕ್ಕೆ ನನಗೂ ಫುಲ್ ಖುಷಿ ಆಗತ್ತೆ. ಇದು ಬ್ಲೌಸ್. ಇದು ಬ್ಲೌಸ್ ಕೂಡ ಸೇಮ್ ಗೋಲ್ಡನ್ ಕಲರ್, ಫುಲ್ ಗೋಲ್ಡ್ ಟಿಶ್ಯೂ ಇರುತ್ತೆ. ಹೌದು. ಇದು ಯಾವುದೇ ರೀತಿಯ ಕಾಂಟ್ರಾಸ್ಟ್ ಬರೋದಿಲ್ಲ. ಕಾಂಟ್ರಾಸ್ಟ್ ಬಂದ್ರೆ ಕಾಮನ್ ಆಗ್ಬಿಡುತ್ತೆ. ಹೌದು. ಸೊ ನಿಮಗೆ ಡಿಫ್ರೆಂಟ್ ಇರೋದಿಲ್ಲ. ಪ್ರೀವಿಯಸ್ಲಿ ನಾವು ಗೋಲ್ಡ್ ಸ್ಯಾರೀಸ್ ನಿಮ್ಗೆ ತೋರಿಸಿದ್ವಿ ಒಂದು ವಿಡಿಯೋಲಿ. ಅವಾಗಲೇ ನನ್ಗನ್ಸ್ತು ಓಕೆ ಇದು ಟ್ರೆಂಡಿಂಗ್ ಇದೆ ಅಂತ. ನೀವು ತೋರಿಸಿದ ಮೇಲೆ ಅಂತೂ ಸರ್ ನಾನು ನೋಡಿದ್ದೀನಿ ಸುಮಾರು ಜನ ವೇರ್ ಮಾಡಿರೋದು. ನಾನು ಹೇಳಿದೆ, ನಾನು ಗೂಗಲ್ ಹೋಗಿ ನೀವು ಒಂದ್ಸರಿ ರೇಖಾ ಸ್ಯಾರೀಸ್ ಅಂತ ಹೊಡೆದ್ ನೋಡಿ. ಆ ಶಾಪ್ ನಲ್ಲಿ ನನ್ನ ಸಪ್ಲೈ ಇದೆ. ಲಾಸ್ಟ್ ಟೈಮ್ ತೋರಿಸಿದ್ದು 3K, ಅಂದ್ರೆ 3K ಅಲ್ಲಿ ವೀವಿಂಗ್ ಆಗಿರ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಇನ್ನೂ ಅಡ್ವಾನ್ಸ್ ಇದೆ 4K. ಓಕೆ. ಸೊ ನೋಡಿ, ವೀವಿಂಗ್ಸ್ ನಾನು ನಿಮ್ಗೆ ಗೊತ್ತಾಗಲಿ ಅಂತ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಬಾರ್ಡರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ, ಟರ್ನಿಂಗ್ ಮ್ಯಾಂಗೋ ಬಾರ್ಡರ್ಸ್ ಕೊಟ್ಟಿದ್ದಾರೆ. ಇದು ಕೂಡ ಕಂಪ್ಲೀಟ್ಲಿ ಗೋಲ್ಡನ್ ಶೇಡೇ ಇದೆ, ಬಟ್ ಡಿಫ್ರೆಂಟ್ ಡಿಸೈನ್ಸಲ್ಲಿದೆ. ನೀವು ನೋಡ್ಬೋದು ಪ್ರತಿಯೊಂದು ಸರಿ ತುಂಬ ಇಂಪ್ರೆಸಿವ್ ಡಿಸೈನ್ಸ್ನ ತರಬೇಕು, ತುಂಬ ಇಂಪ್ರೆಸಿವ್ ಕಲೆಕ್ಷನ್ಸ್ನ ತೋರಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಸರ್ ಅಂತೂ ಡಬಲ್ ಟ್ರಿಪಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಇದ್ರ ಮೇಲೆ. ಸೊ ನೀವು ನೋಡ್ಬೋದು ಎಷ್ಟು ಯುನೀಕ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದಾರೆ ಅಂತ. ಸೊ ಆಲ್ಮೋಸ್ಟ್ ತುಂಬ ಡೆಡಿಕೇಶನಿಂದ ಎಲ್ಲ ಕಲೆಕ್ಷನ್ಸು ಮಾಡ್ತಾರೆ. ಯುನೀಕಾಗಿ ಯಾರಿಗಾದ್ರೂ ಬೇಕು, ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸಲ್ಲಿ ಬೇಕು ಅಂದರೆ ಖಂಡಿತ ಇಲ್ಲಿ ವಿಸಿಟ್ ಮಾಡಿ. ಇದು ಗೋಲ್ಡನ್ ಶೇಡ್ ಇದೆಲ್ಲ ಸರ್. ನಿಮಗೆ ಎಷ್ಟೇ ದೂರ ಹೋಗಿ, ಏನೇ ಕಂಚಿಗೆ ಹೋಗಿ ಏನೇ ಮಾಡಿದ್ರು, ಇಂಥ ಅಡ್ವಾನ್ಸ್ ಆಗಿರೋ ಅಂಥ ಡಿಸೈನ್ಸ್ಗಳು, ಇಂಥ ಕಾಂಬಿನೇಷನ್ಸ್ಗಳು ನಿಮಗೆ ಅಷ್ಟು ಸುಲಭವಾಗಿ ಎಲ್ಲೂ ಸಿಗೋದಿಲ್ಲ. ಇದು ನನ್ನ ಸ್ವಂತ ಮಗದಲ್ಲಿ ತಯಾರಿಸಿರ್ತಕ್ಕಂಥ ಸೀರೆಗಳು. ನಾನು ತುಂಬಾನೇ ಶ್ರಮ ಪಟ್ಟಿರ್ತೀವಿ ಈ ತರ ಡಿಸೈನ್ಸ್ಗಳನ್ನ ಹೊರಗಡೆ. ತುಂಬಾ ಹಾರ್ಡ್ ವರ್ಕಿಂಗ್ ಇರುತ್ತೆ. ಸೊ ಇದು ನಿಮಗೆ ಹೊರಗಡೆ ರೇಟ್ನ ಚೆಕ್ ಮಾಡ್ಕೊಳ್ಳಿ. 4 ದೊಡ್ಡ ದೊಡ್ಡ ಶೋರೂಮ್ಗಳಿಗೆ ಹೋಗಿ ಪ್ರೈಸ್ಗಳನ್ನ ತಿಳ್ಕೊಳ್ಳಿ. ಆ ನಂತರ ಇಲ್ಲಿ ಬನ್ನಿ. ಇಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ಆಗಿರುತ್ತೆ. ಮತ್ತೆ ಕ್ವಾಲಿಟಿ ಕೂಡ ನಿಮಗೆ ಗುಡ್ ಕ್ವಾಲಿಟಿಯಲ್ಲಿ ಕೊಡ್ತೀನಿ. ಸೀರೆ ಕೂಡ ನಿಮ್ಗೆ ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಸರ್ ಮೇನ್ಲಿ ನೀವು ಆ ಪ್ಯಾಷನ್ ಇಟ್ಕೊಂಡಿದ್ದೀರಾ. ನಿಮ್ಮ ತಾತ ಮಾಡ್ತಾ ಇದ್ರು ಅಂದ್ರೆ ನಿಮ್ಮ ಅಪ್ಪ ಅವ್ರು ಮಾಡ್ತಾ ಇದ್ರು, ಮತ್ತೆ ನೀವು ಮಾಡ್ತಾ ಇದ್ದೀರಾ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ನೀವು ತುಂಬಾ ಡೆಡಿಕೇಟೆಡ್ ಡಿಸೈನ್ಸ್ ನ ಹುಡುಕ್ತಾ ಇರ್ತೀರಾ. ನಮ್ಮ ತಾತ ಅವ್ರು ಮಾಡ್ತಾ ಇರುವಾಗ ಅವ್ರಿಗೆ ಏನು ಅಂತ ಗೊತ್ತಿಲ್ಲ, ಒಂದು ಕೆಲಸ ಮಾಡ್ಬೇಕಿತ್ತು, ಕೆಲಸ ಮಾಡ್ತಾರೆ. ಇಷ್ಟು ಡೆವಲಪ್ಮೆಂಟ್ಸ್ ಇದ್ದಿಲ್ಲ ಆಗ. ನಮ್ಮ ತಂದೆಯವರು ಕೂಡ ಇದನ್ನ ನಡೆಸ್ಕೊಂಡ್ ಬಂದ್ರು. ಯಾವ ತರ ಒಂದು ಕಸಬನ್ನ ಫ್ಯಾಷನ್ ಆಗಿ ತಗೊಂಡ್ ಹೋಗ್ಬೇಕು ಅನ್ನೋದನ್ನ ತೋರಿಸ್ಕೊಟ್ರು. ಸೊ ಇವತ್ತು ನಮ್ಮ ಕೆಲಸದಲ್ಲೇ ನಮ್ಗೆ ಫ್ಯಾಷನ್ ಇದೆ, ಕೆಲಸದಲ್ಲೇ ತೃಪ್ತಿ ಇದೆ ನಮ್ಗೆ. ಸೊ ನಾನು ಏನೇ ಮಾಡಿದ್ರು ತುಂಬಾ ಹ್ಯಾಪಿಯಿಂದ ಜನಗಳು ಕೊಡ್ತೀನಿ. ನನ್ನ ಕೆಲಸದಲ್ಲಿ ನಮ್ಗೆ ತುಂಬಾ ನೆಮ್ಮದಿ ಇದೆ, ಸಂತೋಷ ಇದೆ. ನಮ್ಮ ಅಂಗಡಿಯಲ್ಲಿ ತಗೊಂಡೋಗಿರ್ತಕ್ಕಂಥ ಕಸ್ಟಮರ್ಸ್ ಕೂಡ ನನಗೆ ಹೇಳ್ತಾರೆ, ಎಲ್ಲ ನಮ್ಗೆ ಎಲ್ಲ ಗುಡ್ ರಿವ್ಯೂಸ್ ಇದೆ. ಹೌದು, ಅಂದ್ರೆ ಹೇಳ್ಬೇಕಂದ್ರೆ ನನಗೆ ಅವ್ರ ಆಶೀರ್ವಾದ ಇದೆ ನನಗೆ. ಸೂಪರ್. ಸೊ ಮೋಸ್ಟ್ಲಿ ಡಿಸೈನ್ಸ್ ಎಲ್ಲ ಕೂಡ ಇವ್ರದೇ ಓನ್ ಡಿಸೈನಿಂಗ್. ತುಂಬ ಡೆಡಿಕೇಟೆಡ್ ಆಗಿ ಕುತ್ಕೊಂಡು ಎಲ್ಲ ಮಾಡ್ತಾರೆ. ಇದೆಲ್ಲ ಬೇರೆ ಕಡೆ ನಿಮ್ಗೆ ಸಿಗಲ್ಲ. ಸಿಕ್ಕಿದ್ರು ಇವ್ರು ಸಪ್ಲೈ ಮಾಡೋವಂಥ ಸ್ಯಾರೀಸ್ ಇರ್ಬೋದು ಮೇ ಬಿ. ಸೊ ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗೋಲ್ಡನ್ ಅಲ್ಲ ಇಷ್ಟೊಂದು ಯುನೀಕ್ ಡಿಸೈನ್ಸ್ ಇದೆ. ಇದೂ ಪೆನ್ಸಿಲ್ ಆರ್ಟೇನಾ? ಪೆನ್ಸಿಲ್ ವರ್ಕ್. ಸೊ ಬಾರ್ಡರ್ಸ್ ನೋಡಿ ಇಷ್ಟು ದೊಡ್ಡದಿದೆ, ಚೆನ್ನಾಗಿದೆ. ಮತ್ತು ಸಾಫ್ಟ್ ಇದೆ, ನಿಮಗೆ ನೆರಿಗೆ ಕೂರ್ಸೋಕ್ಕೆಲ್ಲ ಈಸಿ ಇರುತ್ತೆ, ಒಳ್ಳೆ ಕ್ವಾಲಿಟಿ. ಸೊ ವೀವಿಂಗ್ಸ್ ನೋಡಿ ಹೆಂಗಿದೆ ಅಂತ. ಸರ್ ತುಂಬ ಮೈನ್ಯೂಟ್ ವೀವಿಂಗ್ ಅಲ್ಲ. ಇದೆಲ್ಲ ರೆಡಿ ಆಗೋಕ್ಕೆ ಎಷ್ಟು ದಿನ ಆಗ್ಬೋದು ಸರ್ ಸ್ಯಾರೀಸ್?
ಟೈಮ್ ಟೇಕಿಂಗ್ ತುಂಬ. ತುಂಬ ಟೈಮ್ ತಗೊಳುತ್ತೆ. ಒಂದೊಂದು ಸ್ಯಾರಿ ರೆಡಿ ಆಗೋಕ್ಕೂ ಅಷ್ಟೊಂದು ಶ್ರಮ ಇರುತ್ತೆ. ನಿಮ್ಮ ಮುಂದೆ ಈ ಸ್ಯಾರಿ ಬಂದಿದೆ ಅಂದರೆ ಇದ್ರದ್ದು ವೀವರ್ಸ್ದು ಮತ್ತು ತುಂಬ ಜನದ್ದು ಶ್ರಮ ಇರುತ್ತೆ ಈ ಸ್ಯಾರಿ ಹಿಂದೆ. ಖಂಡಿತ ಈ ಕಲೆನ ನೀವು ಕೂಡ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಚೆನ್ನಾಗಿದೆ ಸರ್ ಬ್ಲೌಸ್. ಅಂದರೆ ಯಾರಿಗೆಲ್ಲ ಬೇಕಿದೆ, ನೆಸೆಸಿಟಿ ಇದೆ, ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ತುಂಬ ಬ್ಯೂಟಿಫುಲ್ ಫ್ಲೋರಲ್ ಅಲ್ವಾ? ನೈಸ್ ಮೇಡಮ್, ಫುಲ್ ಫ್ಲೋರಲ್ ಡಿಸೈನ್ ಕೊಟ್ಟಿದ್ದೀನಿ. ಸೊ ಇದಿಷ್ಟು ಕೂಡ ಗೋಲ್ಡನ್ ಶೇಡಲ್ಲಿರೋ ಅಂಥ ಸ್ಯಾರೀಸು. ಇದೇನೋ ಡಿಫ್ರೆಂಟ್ ಇದೆ ಅಲ್ವಾ ಸರ್? ಇದು ಬಂದು ರೋಸ್ ಗೋಲ್ಡ್ ಜರಿ ಅಂತ. ಓಕೆ, ನಿಮ್ಗೆ ಆಗಲೇ ಒಂದು ಸೀರಿಯಲ್ ತೋರಿಸ್ದೆ. ಇದು ಫುಲ್ ರೋಸ್ ಗೋಲ್ಡ್ ಜರಿ, ಪೆನ್ಸಿಲ್ ವರ್ಕ್ ಇದೆಲ್ಲ. ಸರ್ ಇದೇನಿದೆ ಸರ್? ತುಂಬಾ ಫ್ಯಾನ್ಸಿ ಇದೆ ವೀವಿಂಗ್. ತುಂಬಾ ಹೈ ಫ್ಯಾನ್ಸ್. ನಾನು ಹೇಳಿದ್ನಲ್ಲ ಮೇಡಮ್, ಇಲ್ಲಿ ಬರೋ ಕಸ್ಟಮರ್ಸ್ ಗಳೆಲ್ಲ ತುಂಬಾ ಹೈ ಫ್ಯಾನ್ಸಿ ಇರ್ತಾರೆ. ಏನಾದರೂ ಸ್ಪೆಷಲ್ ಬೇಕು ಅಂತ ಯಾರಾದರೂ ಮದುವೆಗೆ, ರಿಸೆಪ್ಷನ್ಗೆ ಹುಡುಕ್ತಿದ್ರೆ ನೀವು ನೇರವಾಗಿ ದಿವಾಕರ್ ಕ್ರಿಯೇಷನ್ಸ್, ಯಲಹಂಕ ಅಗ್ರಹಾರ ಬಡಾವಣೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ನನ್ನ ಹತ್ರ ಬನ್ನಿ. ತುಂಬಾ ಅಡ್ವಾನ್ಸ್ ಆಗಿರ್ತಕ್ಕಂಥ ಡಿಸೈನ್ಸ್ಗಳನ್ನ ನೀವು ಯಾವ ಫೇಸ್ಬುಕ್ ಅಲ್ಲಿ, ಯಾವ ಇನ್ಸ್ಟಾಗ್ರಾಮ್ ಅಲ್ಲಿ ಖಂಡಿತವಾಗ್ಲೂ ಸಿಕ್ಕೋದಿಲ್ಲ. ನೀವು ಯೂಟ್ಯೂಬ್ ಹೋಗಿ ಒಂದ್ಸರಿ ದಿವಾಕರ್ ಕ್ರಿಯೇಷನ್ಸ್ ಅಗ್ರಹಾರ ಬಡಾವಣೆ ಅಂತ ಒಂದ್ಸರಿ ಹೊಡೀರಿ. ನಮ್ಮ ವಿಡಿಯೋಸ್ಗಳು ತುಂಬಾ ಇದೆ. ಎವ್ರಿ ವಿಡಿಯೋಸ್ಗಳು ನಿಮ್ಗೆ ಅಪ್ಡೇಟ್ ಆಗ್ಬೇಕಂದ್ರೆ ಒಂದ್ಸಲಿ ಸಬ್ಸ್ಕ್ರೈಬ್ ಆಗಿ. ಹೊಸ ಹೊಸ ಕ್ರಿಯೇಷನ್ಗಳನ್ನ ನಾನು ಕೊಡೋ ಪ್ರಯತ್ನ ಪಡ್ತೀನಿ. ಸರ್ ಇದು ಸ್ಯಾರಿ ಕಲರ್ ಏನಿದೆ? ಪರ್ಪಲ್. ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಬಂದು ಪರ್ಪಲ್ ಕೊಟ್ಟಿದ್ದೀನಿ. ನಿಮ್ಗೆ ಇದು ರೋಸ್ ಗೋಲ್ಡ್ ಜರಿನ ಉಪಯೋಗಿಸಿದ್ದೀನಿ. ಅಲ್ಲಿ ಫುಲ್ ಗೋಲ್ಡ್ ಏನೋ ಡಿಫರೆಂಟ್ ಇದೆ ಸರ್, ಕಂಡಿಡಿಯಕ್ಕೆ ಕಷ್ಟ ಅನ್ಸುತ್ತೆ. ನಿಮ್ಗೆ ಬಾರ್ಡರ್ ಅಲ್ಲಿ ಗೋಲ್ಡ್ ಕೊಟ್ಟಿದ್ದೀನಿ, ಪಲ್ಲು ಬ್ಲೌಸ್ ಗೋಲ್ಡ್ ಇದೆ. ಬಾಡಿಯಲ್ಲಿ ಮಾತ್ರ ನಿಮ್ಗೆ ಬ್ಯಾಕ್ ಗ್ರೌಂಡ್ ನಿಮ್ಗೆ ಲ್ಯಾವೆಂಡರ್ ಕೊಟ್ಟಿದ್ದೀನಿ. ಲ್ಯಾವೆಂಡರ್ ಪರ್ಪಲಿಶ್, ಹೌದು ಪರ್ಪಲಿಶ್ ಶೇಡ್ ಅಲ್ಲಿ ಇದೆ. ಸೊ ತುಂಬಾ ರಿಚ್ ಇದೆ. ಸ್ವಲ್ಪ ಯುನೀಕ್ ಆಗಿ ಫ್ಯಾನ್ಸಿ ಕಲರ್ಸ್ ಬೇಕು, ಫ್ಯಾನ್ಸಿ ವೀವಿಂಗ್ ಬೇಕು ಅಂದ್ರೆ ಈ ಸ್ಯಾರೀಸ್ಗೆ ಹೋಗ್ಬೋದು. ಎಷ್ಟು ಗ್ಲೇಸ್ ಕಾಣಿಸ್ತಿದೆ ಸರ್, ಚೆನ್ನಾಗಿದೆ. ಒಂಥರ 2 ಟೋನ್ ಎಫೆಕ್ಟ್ ಕೊಡ್ತಾ ಇದೆ, ಚೆನ್ನಾಗಿದೆ. ಸರ್ ಈಗ ನೀವು ತೋರಿಸ್ತಿರೋದು ಸರ್? ಇದು ಮೀನಾಕಾರಿ ವರ್ಕ್ ಅಂತ ಹೇಳಿ. ಸೊ ಮೀನಾಕಾರಿ ವರ್ಕ್ ಮೇಲೆ 3D, ಅದರಲ್ಲೂ ನಾನು ಹೇಳಿದೆ ನೋಡಮ್ಮ, ಕಲರ್ ರೇಂಜ್ ಇಂಪಾರ್ಟೆಂಟ್. ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ ಏನಾದ್ರೂ ಹೊಸ ಕಲರ್ ಬೇಕು ಅಂತ ಕೇಳ್ತಾರೆ. ಸೊ ಹಂಗಾಗಿ ಬ್ಯಾಕ್ ಗ್ರೌಂಡ್ ಲ್ಯಾವೆಂಡರ್ ಇದೆ. ನಿಮ್ಗೆ ಬಾರ್ಡ್ರು ಅಂಡ್ ಪಲ್ಲು ಬ್ಲೌಸ್ ಒಂಥರ ಯೆಲ್ಲೋ ಕಲರ್, ಮೆಂತ್ಯ ಕಲರ್ ಸರ್? ಎಲ್ಲೋ. ಸೊ ನೋಡಿ ಹತ್ರದಿಂದ ತೋರಿಸ್ತೀನಿ. ಪಿಕಾಕ್ ಎಲ್ಲ ತೋರಿಸಿ ಒಂದ್ಸರಿ. ತುಂಬಾ ಚೆನ್ನಾಗಿದೆ ಸರ್. ಆಕ್ಚುಲಿ ಈ ಸ್ಯಾರಿ ನೀವು ಮುಟ್ಟಿದಾಗ ಫ್ರೆಶ್ನೆಸ್ ನಿಮ್ಗೆ ಗೊತ್ತಾಗತ್ತೆ, ಎಷ್ಟು ಫ್ರೆಶ್ ಆಗಿದೆ ಸ್ಯಾರಿ. ಎಫೆಕ್ಟ್ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಈ ಮುಟ್ಟಿದಾಗ ಈ ಎಫೆಕ್ಟ್ ಏನಿದೆ, ಎಂಬೋಸ್ಡ್ ಇದೆ ಸರ್, ಆ ವರ್ಕ್ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಕಲರ್ ಲೈಟ್ ಪೇಸ್ಟಲ್ ಕಲರ್, ಬಟ್ ತುಂಬಾ ರಿಚ್ ಸ್ಯಾರಿ ಅಂತ ಹೇಳ್ಬೋದು. ಪಲ್ಲು ಗ್ರ್ಯಾಂಡ್ ಆಗಿದೆ, ಬಾರ್ಡರ್ಸ್ ಈ ತರ ಡಿಫ್ರೆಂಟ್. ಏನಿದೆ ಸರ್ ಇದು? ಅದು ನಿಮಗೆ ಸಿಲ್ವರ್ ಜರಿ ಕೊಟ್ಟಿದ್ದೀನಿ. ಸಿಲ್ವರ್ ಜರಿ, ಬಾರ್ಡರ್ ಕಾಂಟ್ರಾಸ್ಟ್ ಇದೆ. ನಿಮಗೆ ಬ್ಲೌಸ್ ಇದು. ಓಕೆ, ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಅಲ್ಲಿ ಇದೆ. ತುಂಬಾ ಫ್ಯಾನ್ಸಿ, ಫ್ಯಾನ್ಸಿ ವೆರೈಟೀಸ್. ಹೌದು ಸೀರೆ ಫ್ರೆಶ್ನೆಸ್ ನ ಕೂಡ ಸರ್, ಪ್ರತಿಯೊಂದು ಕಲರು ಇಷ್ಟ ಆಗ್ತಿದೆ ಆಕ್ಚುಲಿ. ಮೇಡಮ್ ಏನಾಗಿದೆ ಅಂದ್ರೆ, ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ನೇಕಾರ ಇದ್ದೀವಿ. ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳಿದ್ನಲ್ಲ, ನಮ್ಮ ತಾತ ನನ್ನ ತಂದೆಯವರು ನಡೆಸ್ಕೊಂಡ್ ಬಂದಿದಾಗ ಇವತ್ತು ನಾನು ಈ ಡಿಪಾರ್ಟ್ಮೆಂಟ್ ಗೆ ಬಂದಿದ್ದೀನಿ. ಎಷ್ಟೋ ಒಂದು ವೃತ್ತಿಯಲ್ಲಿ ಏನಾಗಿದೆ, ಫ್ಯಾಮಿಲೀಸ್ ಅಲ್ಲಿ ಬೇರೆ ಬೇರೆ ಬಂದಿರೋದು ತಂದೆನೇ ನಡೆಸ್ಕೊಂಡ್ ಬರಕ್ ಆಗ್ತಿಲ್ಲ. ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅದೇ ಸಮಸ್ಯೆ ಆಗ್ತಾ ಇದೆ. ಏನಾಗ್ತಾ ಇದೆ, ನೇಕಾರಿಕೆ ಅನ್ನೋದು ವೃತ್ತಿ ಎಂಡಾಗ್ತಾ ಬರ್ತಾ ಇದೆ. ಹೌದು ಸರ್, ತುಂಬಾ ಅದು ಕಷ್ಟದ ವಿಷಯ ಹೇಳಕ್ ಬಂದ್ರೆ. ಎಜುಕೇಶನ್ ಆಗ್ಬಿಟ್ಟಿದೆ, ಜನರೇಷನ್ ಚೇಂಜ್ ಆಗಿದೆ. ಏನಾಗಿದೆ, ಮಕ್ಕಳು ಜಾಸ್ತಿ ಓದ್ತಾ ಇರೋ ಕಾರಣದಿಂದ ಮಕ್ಕಳು ಫಾರಿನ್ಗೆ ಹೋಗ್ತಿದ್ದಾರೆ. ಈ ಕಸಬು ಬೇಡ, ತುಂಬಾ ಕಷ್ಟ ಅಂತ ಹೇಳಿ ಈಸಿ ಆಗಿರ್ತಕ್ಕಂಥ ವೃತ್ತಿ ಹುಡುಕೊಂತಿದ್ದಾರೆ. ಕೆಲವರು ಅಬ್ರಾಡ್ ಅಲ್ಲಿ ಹೋಗಿ ಸೆಟ್ ಆಗ್ತಿದ್ದಾರೆ. ಈ ಕೆಲಸ ಮಾಡೋದ್ ಏನಾಗ್ತಾ ಇದೆ ಅಂದ್ರೆ ಕಮ್ಮಿ ಆಗ್ತಾ ಇದೆ. ಹೌದು. ಸೊ ಹಂಗಾಗಿ ನೆಕ್ಸ್ಟ್ ಜನರೇಷನ್ಗೆ ಈ ರೀತಿಯಾದಂತ ಸೀರೆಗಳನ್ನ ತಯಾರಿಸೋರು ಸಿಗ್ತಾರೋ ಇಲ್ಲೋ ಅದು ಗೊತ್ತಿಲ್ಲ. ಸೊ ಹಂಗಾಗಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಮಂತ ನೇಕಾರರು ಖಂಡಿತವಾಗ್ಲೂ ಉಳ್ಕೋತಾರೆ. ಎಲ್ಲೋ ಹೋಗಿ ನೀವು ಕಾಣದ ಕಂಚಿಗೋ ಇಲ್ಲ ಎಲ್ಲೋ ಹೋಗಿ ನೀವು ಸೀರೆಗಳನ್ನ ಬೈ ಮಾಡೋದಕ್ಕಿಂತ ನೀವು ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಅಂಗಡಿಗಳಿದೆ. ನಮ್ಮಂತ ನೇಕಾರ ಹತ್ರ ಬನ್ನಿ, ನಿಮ್ಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಅಲ್ಲಿ ಪ್ರೈಸ್ ಕೊಡ್ತೀನಿ. ನಿಮ್ಗೆ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ನ ಗಮನಿಸಿ, ಮತ್ತೆ ಫ್ರೆಶ್ನೆಸ್ನ ಗಮನಿಸಿ, ಮತ್ತೆ ತುಂಬಾ ಹೇಳಿದ್ನಲ್ಲ, ತುಂಬಾ ಅಡ್ವಾನ್ಸ್ ಆಗಿರ್ತಕ್ಕಂಥ ನಿಮಗೆ ಡಿಸೈನ್ಸ್, ಕಲರ್ ಕಾಂಬಿನೇಷನ್ಸ್ ಅಂತೂ ನಿಮ್ಗೆ ಇನ್ನೂ ಅಡ್ವಾನ್ಸ್ ಇರುತ್ತೆ. ಹೌದು.
ಸೊ ಐ ಫ್ಯಾನ್ಸಿ ವೆರೈಟೀಸ್ ಈ ಸ್ಯಾರಿ ಒಂದ್ಸರಿ ತೋರಿಸ್ಬಿಡ್ತೀನಿ ಸರ್. ಕಲರ್ ಕಾಂಬಿನೇಷನ್ ನೋಡಿ, ಚೆನ್ನಾಗಿದೆ. ಲ್ಯಾವೆಂಡರ್ಗೆ ನಿಮಗೆ ಸೀ ಗ್ರೀನ್ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ ಕಲರ್ ಆಕ್ಚುಲಿ. ಕ್ಲಾಸ್ ಕಲರ್ ಇದೆಲ್ಲ. ತುಂಬ ಮಸ್ತ್ ಇದೆ ಸ್ಯಾರಿ ಕಲರ್ಸ್ ಎಲ್ಲ ನೋಡಿ. ಇವಾಗ ನಾವು ತೋರಿಸ್ತಿರೋದಲ್ಲ ಐ ಪ್ರೊಫೈಲ್ ಸ್ಯಾರೀಸ್ ಲೈಕ್ ಸೆಲೆಬ್ರಿಟಿ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಬಟ್ ನೀವು ಎಲ್ಲರೂ ಕೈಗೆ ಎಟ್ಕೋ ಬೆಲೆಲ್ಲೇ ಕೊಡ್ತಾ ಇದ್ದೀರಾ ಅಲ್ವಾ ಸರ್? ಎಲ್ಲರೂ ಪರ್ಚೇಸ್ ಮಾಡ್ಬೋದು. ನೀವು ಈ ತರ ಸೀರೆಗಳು ನೀವು ತಗೋಬೇಕು ಅಂದ್ರೆ ನೀವು ದಯವಿಟ್ಟು ಫೋನ್ ಅಲ್ಲಿ ನೀವು ಸರ್ ಪ್ರೈಸ್ ಎಷ್ಟು ಏನು ಕೇಳಕ್ ಹೋಗ್ಬೇಡಿ, ಕಾಲ್ ಮಾಡಿ ಮಾತಾಡಿ, ಡೈರೆಕ್ಟ್ ಆಗಿ ಒಂದ್ಸರಿ ಬನ್ನಿ ಶಾಪ್ಗೆ. ನೀವೇನೇ ಮದುವೆ ಪರ್ಚೇಸ್ ಮಾಡ್ಬೇಕಾದ್ರೂ ಒಂದು ಲಿಸ್ಟ್ ಮಾಡ್ಕೊಂಡು ದಯವಿಟ್ಟು ಪ್ಲಾನ್ ಮಾಡ್ಕೊಂಡು ಯಾರು ಏನ್ ಸೀರೆ ಬೇಕು, ಏನ್ ಪ್ರೈಸ್ ಅಲ್ಲಿ ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡು ಬಂದ್ಬಿಟ್ರೆ ನನಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಟೈಮ್ ತಗೊಳ್ಳೋದಿಲ್ಲ. ಸರ್ ಇದು ಸ್ವಲ್ಪ ಯೂನಿಕ್ ಫ್ಯಾನ್ಸಿ ಇದೆ ಸರ್, ಚೆನ್ನಾಗಿದೆ. ತುಂಬಾನೇ ಹೈ ಫ್ಯಾನ್ಸಿ ಇರುತ್ತೆ. ಕಲರ್ ಕಾಂಬಿನೇಷನ್ ಹೇಳಿದ್ನಲ್ಲ, ಎಲ್ಲ ಸೆಲೆಬ್ರಿಟಿ ಟೇಸ್ಟ್ ಅಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೊ ವೀವಿಂಗ್ಸ್ ತುಂಬಾ ಫ್ಯಾನ್ಸಿ ಇದೆ, ತುಂಬಾ ಹೈ ಫ್ಯಾನ್ಸಿ ಕೊಡ್ತಾ ಇದ್ದೀನಿ. ಒಳ್ಳೆ ಪೇಸ್ಟಲ್ಗೆ ಬ್ರೈಟ್ ವೈಬ್ರೆಂಟ್ ಕಲರ್ ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆಫ್ಟರ್ ವೇರ್ ಅಂತೂ. ವೀವಿಂಗ್ಸ್ ನೋಡಿ ತುಂಬಾ ಚೆನ್ನಾಗಿದೆ. ಈ ಕ್ರೆಡಿಟ್ಸ್ ಎಲ್ಲ ಯಾರಿಗೂ ಹೋಗ್ಬೇಕಂದ್ರೆ ಇಷ್ಟು ಹೈ ಫ್ಯಾನ್ಸಿ ನಾನು ಮಾಡ್ತಾ ಇದ್ದೀನಿ, ಈ ತರ ಪೇಸ್ಟಲ್ ಕಲರ್ ಕೊಟ್ಟು ಈ ತರ ಎಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ವಿಡಿಯೋನ ನೋಡ್ತಿರ್ತಕ್ಕಂಥ ಕಸ್ಟಮರ್ಸ್ ಚೆನ್ನಾಗಿದ್ದಾರೆ. ಅವರು ನನಗೆ ಕಾಲ್ ಮಾಡಿ ಹೇಳಿದ್ದಾರೆ, ಸರ್ ಇದಕ್ಕಿಂತ ಇನ್ನೊಂದ್ ಸ್ವಲ್ಪ ಕಲರ್ ಚೇಂಜ್ ಮಾಡಿ, ಇನ್ನೊಂದ್ ಸ್ವಲ್ಪ ಹೈ ಫ್ಯಾನ್ಸಿ ಹೋಗಿ ನಿಮ್ ಕೈಲಿ ಆಗುತ್ತೆ ಅಂತ ಎಲ್ಲ ಅವರೇ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇವತ್ತೇನಾದ್ರು ಇದೆಲ್ಲ ಮಾಡಿದೀನಿ ಅಂದ್ರೆ ಸೊ ಅವರೇ ನಮ್ಗೆ, ನಾನು ಪ್ರತಿಯೊಂದು ವಿಡಿಯೋಲು ಆಗ್ತಾ ಇರ್ತೀನಿ ಕಸ್ಟಮರ್ ಇಸ್ ಗಾಡ್ ಅಂತ. ಖಂಡಿತವಾಗ್ಲೂ ನಮ್ಗೆ ಅವ್ರು ಯಾವತ್ತಿದ್ರು ಗಾಡ್. ಜಾಗದಲ್ಲಿ ಕೂತಿದೀವಿ ಅಂದ್ರೆ ಕಸ್ಟಮರ್ ಇಸ್ ಗಾಡ್. ಎಕ್ಸಾಕ್ಟ್ಲಿ ಟ್ರೂ ಅದು. ಸೊ ನೀವು ನೋಡ್ಬೋದು ಈ ಕಲರ್ ನಂಗೆ ತುಂಬ ಇಷ್ಟ ಆಗಿದೆ ಸರ್. ಆ್ಯಕ್ಚುಲಿ ಸ್ಯಾರಿನೇ ನೋಡ್ತಾ ಇರಬೇಕು ಅನಿಸ್ತಾ ಇದೆ. ಸೊ ನೆಕ್ಸ್ಟ್ ಸ್ಯಾರಿ ನೋಡೋಣ. ಈ ವಿವಿಂಗ್ಸ್ ನೋಡಿ, ಇದೆಲ್ಲ ಬಂದ್ಬಿಟ್ಟು ನಾಟ್ ಈಸಿ. ವಿವಿಂಗ್ಸ್ ಎಲ್ಲ ತುಂಬ ಡಿಫಿಕಲ್ಟಿ. ಲೈಕ್ ಯಾರೆಲ್ಲ ಮಾಸ್ಟರ್ ವೀವರ್ಸ್ ಇರ್ತಾರಲ್ಲ ಅವ್ರ ಕೈಲಿಂದ ಮಾತ್ರ ಮಾಡೋಕ್ಕಾಗೋದು. ಸೊ ಎಲ್ಲರಿಗೂ ಇದು ಮಾಡೋಕ್ಕಾಗಲ್ಲ, ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಬೇಕು ಈ ವಿವಿಂಗ್ಸ್ ಎಲ್ಲ ಮಾಡೋಕ್ಕೆ. ಸೊ ರೊಟೀನ್ ನೀವೇನೋ ಸ್ಯಾರಿ ನೋಡ್ತೀರಾ, ತೊಗೊತೀರಾ, ಹೆಂಗೆ ಡಿಸೈನ್ ಇರುತ್ತೆ ಏನೋ ನಿಮ್ಗೆ ಗೊತ್ತಿರಲ್ಲ, ಯಾವ ಡಿಸೈನ್ ತೊಗೊತಾ ಇದ್ದೀರಾ ಅಂತಲೂ ಸುಮಾರು ಜನ ಹಳೇದ ಹೊಸದಂತನೂ ಗೊತ್ತಿರಲ್ಲ. ಬಟ್ ಈಗ ಇರೋ ಜನ್ರೇಷನ್ಸ್ಗೆ ಎಲ್ಲ ಗೊತ್ತಿದೆ, ಹೆಂಗೆ ಹುಡುಗಿರು ಎಲ್ಲರೂ ಎಲ್ಲ ನೋಡ್ತಾ ಇರ್ತಾರೆ. ಸೊ ಈ ಥರ ಐ ಪ್ರೊಫೈಲ್ ಸ್ಯಾರೀಸು ಬೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಬೇಕಾದರೆ ಖಂಡಿತ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿ ನಿಮಗೆ ತೋರಿಸ್ಕೊಡ್ತಾರೆ. ಬೇಕಾದ್ರೆ ನೀವು ಬೇರೆ ಬೇರೆ ಸ್ಟೇಟ್ಸ್ ಇರೋರು ಕೂಡ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿ ಬರ್ಬೋದು, ನೀವು ಆರಾಮಾಗಿ ನೋಡಿ ತೊಗೊಂಡು ಹೋಗ್ಬೋದು. ಒಂದ್ಸರಿ ಕಾಲ್ ಮಾಡಿ ಬನ್ನಿ, ಡೈರೆಕ್ಟಾಗಿ ನೀವು ಬರೋದಕ್ಕಿಂತ ಒಂದ್ಸರಿ ಕಾಲ್ ಮಾಡಿ ಬಂದಾಗ ನಿಮಗೆ ಯಾವ ಟೈಮ್ಗೆ ಬರ್ಬೋದು ಅಂತ ನಾನೊಂದು ನಿಮಗೆ ವಿಷಯವನ್ನು ತಿಳಿಸಿರ್ತೀನಿ. ಆ ಟೈಮ್ಗೆ ಬಂದು ನೀವು ನಾನು ಬರೋದಕ್ಕೆ ಮುಂಚೆ ಒಂದು ಲಿಸ್ಟ್ ಮಾಡ್ಕೊಂಡು ಬಂದ್ಬಿಡಿ, ಯಾವ ರೇಂಜಲ್ಲಿ ಏನೇನು ಸೀರೆ ಬೇಕು ಅಂತೇಳಿ ಲಿಸ್ಟ್ ಮಾಡ್ಕೊಂಡು ಬಂದ್ಬಿಡಿ. ಯಾಕೆಂದರೆ ಇದು ಯಾವುದೇ ದೊಡ್ಡ ಶೋರೂಮ್ ಆಗಿರೋದಿಲ್ಲ, ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಆಗಿರುತ್ತೆ. ಇದೊಂದು ಚಿಕ್ಕ ಆಫೀಸ್ ಆಗಿರುತ್ತೆ ಅಷ್ಟೇ. ಇದು ಜನ ಜಾಸ್ತಿ ಬಂದಷ್ಟು ನಮಗೆ ತುಂಬ ತೊಂದರೆ ಆಗುತ್ತೆ, ತೋರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ಒಂದು ಟೈಮ್ ನಿಮಗೂ ಸೇವಿಂಗ್ಸ್ ಆಗುತ್ತೆ, ನನಗೂ ಸೇವಿಂಗ್ಸ್ ಆಗುತ್ತೆ. ಸೊ ಹಂಗಾಗಿ ಒಂದು ಲಿಸ್ಟ್ ಮಾಡ್ಕೊಂಡು ಬಂದ್ಬಿಟ್ರೆ ನೇರವಾಗಿ ಬಂದು ನೀವು ಪರ್ಚೇಸ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತರ ತಗೊಂಡ್ ಬನ್ನಿ ಅಂತ ಹೇಳ್ತೀರಾ. ಅಪಾಯಿಂಟ್ಮೆಂಟ್ ಅನ್ನೋದಕ್ಕಿಂತ ಆ ದುಡ್ಡು ಮಾತು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ಸೊ ನಿಮ್ಮ ಟೈಮ್ ಹಾಳಾಗಬಾರ್ದು, ನಿಮ್ಮ ಟೈಮು ಸಮಯ ಹಾಳಾಗಬಾರ್ದು. ಸೊ ಇಲ್ಲಿಗೆ ಬಂದ ತಕ್ಷಣ ನಿಮಗೆ ಒಂದು ಲಿಸ್ಟ್ ಮಾಡ್ಕೊಂಡ್ ಬಂದಾಗ ಯಾವ್ಯಾವ ರೇಂಜಲ್ಲಿ ಏನು ಸೀರೆ ಬೇಕಾಗುತ್ತೆ ಅಂತ ಬೇಗ ನಿಮ್ಗೆ ಕೆಲಸ ಮುಗುತ್ತೆ. ಬಟ್ ಗುಡ್ ಕ್ವಾಲಿಟಿ ರೇಷ್ಮೆಯನ್ನು ಹಾಕಿರ್ತೀನಿ, ಗುಡ್ ಕ್ವಾಲಿಟಿ ಜರಿ ಹಾಕಿರ್ತೀನಿ. ಇನ್ನೊಂದು ಹೆಣ್ಮಕ್ಳು ಈಗಿನ ಎಷ್ಟು ಅಡ್ವಾನ್ಸ್ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾ ಆಗಲಿ ಇವೆಲ್ಲ ನೋಡಿ ಎಷ್ಟು ಅಡ್ವಾನ್ಸ್ ಇರ್ತಾರೆ ಅಂತ ಗೊತ್ತು. ನಿಮಗೆ ಯಾವ ಒಂದು ಪೇಜ್ಗೆ ಹೋದ್ರೂ ಕೂಡ ಇಂಥ ಕಲರ್ ಕಾಂಬಿನೇಷನ್ಸು ಈ ಥರ ಡಿಸೈನ್ಸ್ಗಳು ಸಿಕ್ಕಲ್ಲ. ಬೈ ಚಾನ್ಸ್ ಸಿಕ್ಕಿದ್ರು ಕೂಡ ನಿಮಗೆ ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕಾಗಲ್ಲ. ಹೌದು ಸರ್, ನೀವು ಆನ್ಲೈನಲ್ಲಿ ಏನೇ ಬೈ ಮಾಡಿದ್ರು ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಿದ್ರು 1,000-2,000 ಹೋಗ್ಲಿ ಅಂತ ಬೈ ಮಾಡ್ಬೋದು. ನೀವು ಮದುವೆಗೆ ರೇಷ್ಮೆ ಸೀರೆ ಜವಳಿನ ಖರೀದಿನಿ ಮಾಡಬೇಕು, ತುಂಬಾ ಪ್ರೀಶಿಯಸ್ ಅದು ಬೇಕು ಅಂತ ಮನಸ್ಸಲ್ಲಿರೋರು ನೇರವಾಗಿ ಇಲ್ಲಿ ಬನ್ನಿ. ಇಲ್ಲಿ ಸೀರೆನ ಟಚ್ ಮಾಡಿ, ಏನ್ ಜರಿ ಉಪ್ಸೋಗಿರ್ತೀವಿ, ರೇಷ್ಮೆ ಹೆಂಗೂ ಇದೆ, ಡಿಸೈನ್ಸ್ನ ನೀವು ಗಮನಿಸಿ ನೋಡಿ. ಇದನ್ನೆಲ್ಲ ಗಮನಿಸಿ ನೀವು ಕೊಡ್ತಕ್ಕಂಥ ಹಣ ಇದೆಯಲ್ಲ, ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ. ಹೌದು ಸರ್. ಸೊ ಹಂಗಾಗಿ ನೀವು ಕೊಡ್ತಕ್ಕಂಥ ಹಣಕ್ಕೆ ಕರೆಕ್ಟಾಗಿ ನಾವು ವಸ್ತುನ ಕರೆಕ್ಟಾಗಿ ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಓಕೆ ಸರ್. ಸರ್ ನೆಕ್ಸ್ಟ್ ಡಿಸ್ಪ್ಲೇ ಮಾಡ್ತಿರೋದು ಸರ್ ಮೇಡಮ್ ಇದೆಲ್ಲ ಪ್ಯೂರ್ ಬ್ರೈಡಲ್ನಲ್ಲಿ ಕಾಂಟ್ರಾಸ್ಟ್ ಇದೆಲ್ಲ. ಓಕೆ, ಸ್ವಲ್ಪ ಮೀನಾ ವರ್ಕ್ ಆಗಿದೆ ಅಲ್ವಾ ಸರ್? ಲೈಟ್ ಆಗಿ ಮೀನಾ ವರ್ಕ್ ಇದೆ. ಸೊ ಓವರ್ ಆಲ್ ಸ್ಯಾರಿ ಲುಕ್ ಈಗ ನೋಡೋಣ. ವೀವಿಂಗ್ಸ್ ಎಲ್ಲ ತುಂಬಾ ಮೈಕ್ರೋ ವೀವಿಂಗ್ಸ್ ಇದೆ, ಕಾಂಬಿನೇಷನ್ ತುಂಬಾ ಯೂನಿಕ್ ಇದೆ.
ಸೊ ಸ್ವಲ್ಪ ಬ್ರೈಟ್ ಕಲರ್ಸ್ ಬೇಕು, ಟ್ರೆಡಿಷ್ನಲ್ ಸ್ಯಾರೀಸ್ ಬೇಕು ಅನ್ನೋರಿಗೆ ಈ ಸ್ಯಾರೀಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ತುಂಬ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಕೂಡ, ಅಂದರೆ ಬಾರ್ಡರ್ಸ್ ತುಂಬ ರಿಚ್ ಇದೆ ಅಲ್ವಾ ಸರ್? ಎಸ್ ಮೇಡಮ್. ಬಾರ್ಡರ್ ಪಲ್ಲು ಎಲ್ಲ ತುಂಬ ರಿಚ್ ಇರುತ್ತೆ. ಕಂಚಿ ಪಲ್ಲು ಕೊಟ್ಟಿದ್ದೀನಿ, 1 ಮೀಟರ್ ಕಂಚಿ ಪಲ್ಲು ಬರುತ್ತೆ. ಸ್ವಲ್ಪ ಫ್ಯಾನ್ಸಿ ಕಮ್ ಟ್ರೆಡಿಷನಲ್ ಇದೆ ಇದು. ಇದೆಲ್ಲ ಪಕ್ಕಾ ಟ್ರೆಡಿಷನಲ್, ಸ್ವಲ್ಪ ಫ್ಯಾನ್ಸಿ ಆಗೇ ಇದೆ ಬಟ್ ಟ್ರೆಡಿಷನಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ವೀವಿಂಗ್. ಸೊ ಕಲರ್ ಕಾಂಬಿನೇಷನ್ ಕೂಡ ಲೇಟೆಸ್ಟ್ ಟ್ರೆಂಡಿ ಕಲರ್ ಕಾಂಬಿನೇಷನ್ಸ್ ಎಲ್ಲ. ಸೊ ನಾವು ತೋರಿಸೋದೆಲ್ಲಾನು ಬರೀ ಸ್ಯಾಂಪಲ್ಸು, ಇದಿಷ್ಟೇ ಕಲೆಕ್ಷನ್ಸ್ ಅಂತ ತಿಳ್ಕೊಬೇಡಿ. ನಾನು ಇಷ್ಟೊಂದಂತ ಹೈ ಫ್ಯಾನ್ಸಿಗೆಲ್ಲ ಕೆಲವು ತೋರಿಸಿದೆ, ಬರೀ 2-3 ಪೀಸ್ ತೋರಿಸಿದೀನಿ. ನೀವು ಶಾಪ್ಗೆ ಬಂದ್ರೆ ಅದರಲ್ಲಿ ಕಲರ್ ರೇಂಜ್ಗಳು ಕಾಂಬಿನೇಷನ್ಸ್ಗಳು ನಿಮಗೆ ತುಂಬಾನೇ ಸಿಗುತ್ತೆ. ಇದು ಕೂಡ ನಿಮಗೆ ಬರೀ ಶಾಂಪಲ್ ಅಷ್ಟೇ, ಒಂದು 4 ಪೀಸ್ ತೋರಿಸೋದಷ್ಟೇ. ಇದು ಟ್ರೆಡಿಷನಲ್ ಅಲ್ಲೇ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಇದೆಲ್ಲ. ಸೊ ಈ ಸ್ಯಾರೀಸ್ ಎಲ್ಲ ನೀವು ವಿಡಿಯೋಲಿ ನೋಡೋಕ್ಕಿಂತ ಲೈವ್ ಆಗಿ ನೋಡಿದ್ರೆ ಫಿದಾ ಆಗ್ತೀರಾ. ಯಾಕಂದ್ರೆ ಕ್ವಾಲಿಟಿ ನಿಮಗೆ ವಿಡಿಯೋಲಿ ಅಷ್ಟು ಕ್ಲಿಯರ್ ಆಗಿ ಫೋಕಸ್ ಆಗ್ತಾ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ಲೈವ್ ಆಗಂತೂ ಹೈ ಟ್ರೀಟ್ ಥರ ಇದೆ, ಕಣ್ಣಿಗೆ ಹಬ್ಬದ ಥರ ಇದೆ ಇದು. ಸಿ ವೀವಿಂಗ್ಸ್ ನಾನು ಹತ್ರದಿಂದ ತೋರಿಸ್ತೀನಿ, ತುಂಬ ಫ್ಯಾನ್ಸಿ ವೀವಿಂಗ್ ಆ್ಯಕ್ಚುಲಿ. ಕಲರ್ಸ್ ಕೂಡ ಚೆನ್ನಾಗಿದೆ. ಇದೊಂಥರ ಟ್ರೆಡಿಷ್ನಲ್ ಕಲರ್ ಮ್ಯಾಚಿಂಗ್ ಮಾಡಿದ್ದೀರಾ. ಒರಿಜಿನಲ್ ಸ್ಯಾರೀಸ್ ಅಂತ ಹ್ಯಾಂಡ್ಲೂಮ್ ಎಫೆಕ್ಟ್ ಇದೆ. ಸೊ ಈ ಥರ ಜಾಯಿಂಟ್ ಇದೆಲ್ಲ, ಅಂದ್ರೆ ನಾನು ಆಗ್ಲಿಂದ ಎಲ್ಲ ತೋರಿಸಿರೋ ಸೀರೆಗಳೆಲ್ಲ ನಿಮಗೆ ಒರಿಜಿನಲ್. ಅದರಲ್ಲೂ ಜರಿಗಳು ಕೂಡ ನಿಮಗೆ ಇನ್ನೂ ಒಳ್ಳೆ ಗುಡ್ ಕ್ವಾಲಿಟಿ ಇದೆ. ಸೊ ಇದು ಒಂಥರ ಮರೂನ್ ಅಲ್ವಾ ಸರ್? ಪ್ಯೂರ್ ಕಂಚಿ ಮರೂನ್ ಬರುತ್ತೆ. ಕಂಚಿ ಮರೂನ್ ತುಂಬ ಚೆನ್ನಾಗಿದೆ. ಫ್ಯಾನ್ಸಿ ಕಮ್ ಟ್ರೆಡಿಷ್ನಲ್ ಟಚ್ ಇದೆ. ಪಿಸ್ತಾ ಗ್ರೀನ್ ಮೇಲೆ ನಿಮಗೆ ವೈಲೆಟ್ ಕಲರ್ ಕೊಟ್ಟಿದ್ದೀನಿ ಕಾಂಬಿನೇಷನ್ಸ್. ಇದನ್ನು ವೀವಿಂಗ್ ಚೆನ್ನಾಗಿದೆ, ಫ್ಲೋರಲ್ಸ್ ಇದೆ ಇದು. ಸೊ ಕಲರ್ ಓವರ್ ಆಲ್ ಲುಕ್ ನೋಡಿ. ಅಂದ್ರೆ ಬ್ರೈಡಲ್ ಅಂತ ಬಂದಾಗಲೇ ಈ ತರ ಬಿಗ್ ಬಾರ್ಡರ್ಸ್ ಈಗ ಟ್ರೆಂಡ್ ಇದೆ ಅಲ್ವಾ ಸರ್? ಮೋಸ್ಟ್ಲಿ ಸ್ಮಾಲ್ ಬಾರ್ಡರ್ ಹೋಗೋದಿಲ್ಲ ಈಗ. ಯಾಕಂದ್ರೆ ಈಗಿನ ಜನರೇಷನ್ ಹೆಣ್ಮಕ್ಳು ತುಂಬಾ ಟಾಲ್ ಆಗಿರ್ತಾರೆ. ಹೌದು. ಸೊ ಅವ್ರಿಗೆ ಬಿಗ್ ಬಾರ್ಡರ್ ಚಾಯ್ಸ್ ಮಾಡ್ತಿದ್ದಾರೆ. ಓಕೆ ಸರ್, ಇದು ವೀವಿಂಗ್ಸ್ ತುಂಬಾ ಚೆನ್ನಾಗಿದೆ. ಸೊ ಬಾರ್ಡರ್ ನೋಡಿ, ಬಾರ್ಡರ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ. ಬ್ಲೌಸ್ ಕೂಡ ನಿಮಗೆ ಬ್ರೊಕೆಟ್ ಬ್ಲೌಸ್ ಕೊಟ್ಟಿದ್ದೀನಿ. ಸೊ ಚೆನ್ನಾಗಿದೆ, ಇದು ಕಾಂಬಿನೇಷನ್ ಚೆನ್ನಾಗಿದೆ. ಫ್ರೆಶ್ನೆಸ್ ನ ಗಮನಿಸಿದ್ದು ಇಟ್ಟು ಹೌದು ಸರ್. ಫ್ರೆಶ್ ಆಗಿರುತ್ತೆ ಸರಿ. ಯಾವುದು ಹಳೆ ಡಿಸೈನ್ಸ್ ಇಲ್ಲ, ಮಗ್ಗದಿಂದ ಬಂದಿರುವಂಥ ಡಿಸೈನ್ಸ್ನ ಮಾತ್ರ ತೋರಿಸ್ತೀವಿ. ತುಂಬ ಹೊಸ ಅರೈವಲ್ಸ್. ಮತ್ತೆ ಇದೆಲ್ಲ ಸಿಂಗಲ್ ಕಲರ್ ಸಿಂಗಲ್ ಡಿಸೈನ್ಸ್ ಬರೋದು ಅಲ್ವಾ ಸರ್? ಕಾಂಬಿನೇಷನ್ ನೋಡ್ಬೋದು ನೀವು. ಇದು ಒಂಥರ ಪರ್ಪಲ್ ಇದೆಲ್ಲ, ಲ್ಯಾವೆಂಡರ್ ಬ್ಯಾಕ್ ಗ್ರೌಂಡ್ ಲ್ಯಾವೆಂಡರ್ ಹಿಂದ್ಗಡೆ ಕಾಫಿ ಬ್ರೌನ್ ಕಾಂಬಿನೇಷನ್. ನಿಮಗೆ ಕಾಂಬಿನೇಷನ್ ಡಿಫರೆಂಟ್ ಇದೆ. ಇದು ವೀವಿಂಗ್ಸ್ ಡಿಫರೆಂಟ್ ಇದೆ. ಬ್ಲೌಸ್ ನೋಡಿ, ಬ್ಲೌಸ್ ಚೆನ್ನಾಗಿದೆ. ಎಲ್ಲ ಬ್ಲೌಸಸ್ ಗ್ರ್ಯಾಂಡೇ ಇದೆ. ಕಾಂಬಿನೇಷನ್ ಈಗ ನೋಡಬಹುದು. ಇದು ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಫ್ಯಾನ್ಸಿ ಕಲರ್ಸ್ ಎಲ್ಲಾನು, ಟ್ರೆಡಿಷನಲ್ ಅಲ್ಲಿ ಫ್ಯಾನ್ಸಿ. ಸೊ ಎಲ್ಲ ಟೈಪ್ ಸ್ಯಾರೀಸು ತೋರಿಸಿದೀವಿ ಅನ್ಸುತ್ತೆ ನಾವು. ಐ ಪ್ರೊಫೈಲ್ ಸ್ಯಾರಿನೂ ತೋರಿಸಿದೀವಿ. ಹೈ ಫ್ಯಾನ್ಸಿ ಅಂದ್ರೆ ಇವತ್ತಿನ ಜನರೇಷನ್ ಎಲ್ಲ ಹೇಳಿದ್ರಲ್ಲ, ತುಂಬಾ ಹೊರಗಡೆ ಹೋಗಿ ಮ್ಯಾರೇಜ್ಗಳನ್ನ ಮಾಡ್ತಾರೆ, ದೊಡ್ಡ ಹಾಲ್ಗಳು. ಹೌದು. ಮತ್ತೆ ಏನಿದೆ ರೆಸಾರ್ಟ್ಗಳು ಮದುವೆ ಮಾಡ್ತಕ್ಕಂಥವ್ರಿಗೆ ನಿಮಗೆ ಟಿಶ್ಯೂ ಬ್ರೈಡಲ್ನ ತೋರಿಸಿದ್ದೀನಿ, ಟಿಶ್ಯೂ ಗೋಲ್ಡ್ ಸ್ಯಾರೀಸ್ ತೋರಿಸಿದ್ದೀನಿ, ಮೀನಾಕರಿ ವರ್ಕ್ ತೋರಿಸಿದ್ದೀನಿ. ಹಂಗಂತ ನಮ್ಮ ಟ್ರೆಡಿಷನಲ್ ನಾನು ಬಿಟ್ಟಿಲ್ಲ, ಟ್ರೆಡಿಷನಲ್ ಕೂಡ ನಿಮ್ಗೆ ತೋರಿಸಿದ್ದೀನಿ. ಟ್ರೆಡಿಷ್ನಲ್ಲು ಕಲರ್ಸ್ ತುಂಬ ಇದೆ. ಈಗ ನಾವು ತೋರಿಸಿರೋದು ಸ್ಯಾಂಪಲ್ಸ್ ಮಾತ್ರ. ಏನೆಲ್ಲ ಇವ್ರ ಹತ್ರ ಸಿಗತ್ತೆ ಅಂತ ತೋರಿಸ್ಕೊಟ್ಟಿದೀವಿ, ಇದಿಷ್ಟೇ ಅಂತ ತಿಳ್ಕೊಬೇಡಿ. ಇನ್ನ ತುಂಬಾ ಕಲೆಕ್ಷನ್ಸ್ ಇವ್ರ ಹತ್ರ ಸಿಗತ್ತೆ. ಟ್ರೆಡಿಷನಲ್ ಅಲ್ಲಿ ನಿಮಗೆ ಕಾಂಟ್ರಾಸ್ಟ್. ಈಗ ನೆಕ್ಸ್ಟ್ ತೋರಿಸೋದು ನಿಮಗೆ ಪಕ್ಕಾ ಟ್ರೆಡಿಷನಲ್. ಹೌದು. ಸೊ ಪಕ್ಕಾ ಟ್ರೆಡಿಷನಲ್ ಕಲರ್ಸ್ ಇದೆ, ಎಲ್ಲಾರ್ಗೂ ಗೊತ್ತಿರುತ್ತೆ ಆಕ್ಚುಲಿ. ಈ ಸಾರಿ ಕಂಚಿ ಮರೂನ್, ಫುಲ್ ಕಂಚಿ ಮರೂನ್ ಬೇಕು ಅಂತ ಕೇಳ್ಕೊಂಡ್ ಬಂದಿರೋ ಎಷ್ಟೋ ಜನ ಇದ್ದಾರೆ. ಕಂಚಿ ಮೆರೂನ್ ಅಲ್ಲಿ ಗೋಲ್ಡ್. ಇದಂತೂ ಎವರ್ ಗ್ರೀನ್ ಸ್ಯಾರೀಸ್, ಆಲ್ ಟೈಮ್ ಫೇವ್ರೆಟ್. ಸ್ವಲ್ಪ ಟ್ರೆಡಿಷನಲ್ ಇಷ್ಟಪಡೋರು ಈ ಸ್ಯಾರೀಸ್ ಖಂಡಿತ ಹೋಗ್ತಾರೆ. 2 ಸೀರೆ ಮಾತ್ರ ನಿಮಗೆ ಶಾಂಪಲ್ ತೋರಿಸ್ತೀನಿ. ಇದರಲ್ಲೂ ಕೂಡ ನಿಮಗೆ ಡಿಸೈನ್ಸ್ ಗಳು ಬೇಕಂದ್ರೆ ನೀವು ಶಾಪ್ಗೆ ವಿಸಿಟ್ ಮಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದನ್ನು ಡಿಸೈನ್ ಡಿಫ್ರೆಂಟ್ ಮಾಡಿದೀರಾ, ಲಹೇರಿಯಾ ಟೈಪ್ ವೀವಿಂಗ್ ತೋರಿಸಿದ್ದೆ ಸ್ಟಾರ್ಟಿಂಗ್ ಒಂದು 2 ವಿಡಿಯೋ ಅಲ್ಲಿ. ಈ ಡಿಸೈನ್ಸ್ ಗಳೆಲ್ಲ ಆಗಿರ್ಲಿಲ್ಲ. ಚೆನ್ನಾಗಿದೆ. ಇದು ಬ್ಲೌಸ್ ಹೆಂಗ್ ಬರುತ್ತೆ? ಬ್ಲೌಸ್ ನಿಮಗೆ ಪ್ಲೈನ್ ಕೊಟ್ಟಿದ್ದೀನಿ, ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಕ್ಕೆ. ಇನ್ನೊಂದು ಹೇಳ್ತೀನಿ ನೋಡಿ, ಇದು ಫ್ರಂಟ್ ಯಾವ ತರ ಇದೆ. ಓಕೆ, ಬ್ಯಾಕ್ ವರ್ಕ್ ನೋಡಿ. ಓ, ಕಂಪ್ಲೀಟ್ ಇಂಟರ್ಲಾಕ್ ಆಗಿದೆ ಸರ್. ಎಲ್ಲ ತಿರುವುದು ಅಂತಾರಲ್ಲ, ಹೌದು ನೋಡಿ. ಒಂದೇ ಒಂದು ಎಳೆ ಕೂಡ ನಿಮಗೆ ಸಿಗೋದಿಲ್ಲ. ಕೆಲವರು ಹೇಳ್ತಾರೆ ಬ್ಯಾಂಗಲ್ಸ್ ಸಿಗಾಕೊಳ್ಳುತ್ತೆ ಸರ್ ಅಂತ, ಎಲ್ಲೂ ಸಿಕ್ಕಾಕೊಳ್ಳಲ್ಲ. ನೋಡಿ
ಫುಲ್ ಕಂಪ್ಲೀಟ್ ಇಂಟರ್ಲಾಕ್ ಆಗಿದೆ. ಇದು ಬ್ಯಾಕ್ ಇದೆ, ನಾನು ಸೀರೆ ಬ್ಯಾಕ್ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್, ತುಂಬಾ ನೀಟ್ ಫಿನಿಶಿಂಗ್ ಆಗಿದೆ ಇದು ಸರ್. ಫ್ರಂಟ್. ಸಖತ್ತಾಗಿದೆ ಸ್ಯಾರಿ ಓವರ್ ಆಲ್ ಲುಕ್ ಇದು ನಿಮಗೆ. ಈ ಥರದ್ರಲ್ಲೂ ಕಲರ್ ತುಂಬಾ ಇದೆ, ಲೈಕ್ ಡಿಸೈನ್ಸ್ ತುಂಬಾ ಇದೆ. ಡಿಸೈನ್ಸ್ ತುಂಬಾ ಇದೆ. ನಾನು ಜಸ್ಟ್ 2 ಶಾಂಪಲ್ ಮಾತ್ರ ನಿಮಗೆ ತೋರಿಸ್ತಾ ಇರೋದು. ಮೇಡಮ್ ಇದು ಬಾರ್ಡರ್ ಮೇಲೆ ಇದು ಟರ್ನಿಂಗ್ ಬರುತ್ತೆ, ಬಾರ್ಡರ್ ಮೇಲೆ ಇದು ಟರ್ನಿಂಗು, ಅದ್ರ ಮೇಲ್ಗಡೆ ಇದು ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಓಕೆ, ತುಂಬ ಚೆನ್ನಾಗಿದೆ. ಇದನ್ನು ಫ್ಯಾನ್ಸಿ ವೆರೈಟಿನೇ. ಟ್ರೆಡಿಷ್ನಲಲ್ಲೂ ಫ್ಯಾನ್ಸಿ ಇದೆ, ಟ್ರೆಡಿಷ್ನಲ್ ಕಲರ್ ಇದೆ, ಬಟ್ ಡಿಸೈನ್ ಎಲ್ಲ ಯುನೀಕ್ ಇದೆ. ಸೂಪರ್ ಪಲ್ಲು ಇದೆ ಸರ್, ಚೆನ್ನಾಗಿದೆ, ತುಂಬ ರಿಚ್ ಪಲ್ಲು. ಆ್ಯಕ್ಚುಲಿ ಇದೆಲ್ಲ ಮುಟ್ಟಿದಾಗ ಒಂಥರ ಎಂಬೋಸ್ ಫೀಲ್ ಇದೆ ನಿಮಗೆ. ಲೈವ್ ಆಗಿ ಟಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಟಿಲ್ ವಿಡಿಯೋಲು ಕೂಡ ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ನ. ಇದು ಎಲ್ಲಿದ್ದಲ್ಲ ನೀವು? ಇವೆಲ್ಲ ನಿಮಗೆ ಟರ್ನಿಂಗ್ ಇರಲ್ಲ, ಟರ್ನಿಂಗ್ ತಿರುವಿರೋದಿಲ್ಲ ಬಾರ್ಡ್ರಿಂದ. ಓಕೆ, ಕಲರ್ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಬ್ರೈಡಲಲ್ಲಿ ನಾವು ಏನೆಲ್ಲ ಹೊಸ ಅರೈವಲ್ಸ್ ಬಂದಿದೆ ಎಲ್ಲ ಕೂಡ ತೋರಿಸಿದ್ದೀವಿ. ಸೊ ಮೋಸ್ಟ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ನಾನು. ಖಂಡಿತವಾಗ್ಲೂ ನನ್ನ ವಿಳಾಸ ದಿವಾಕರ್ ಕ್ರಿಯೇಷನ್ಸ್, ಅಗ್ರಹಾರ ಬಡಾವಣೆ, ಯಲಹಂಕ ಅಗ್ರಹಾರ ಬಡಾವಣೆ. ಯಾರೇ ಇಲ್ಲಿಗೆ ಬರೋದಿದ್ರು ದಯವಿಟ್ಟು ಒಂದ್ಸರಿ ವಿಡಿಯೋ ನೋಡಿರ್ತಕ್ಕಂಥವ್ರು ನನ್ನ ನಂಬರ್ ಸ್ಕ್ರಾಲ್ ಆಗ್ತಾ ಇರುತ್ತೆ, ಒಂದ್ಸರಿ ಕಾಲ್ ಮಾಡಿ. ನಿಮ್ಗೆ ಏನಾದರೂ ಮಾತಾಡ್ಬೇಕನ್ಸರಿ ಮಾತಾಡಿ ಅಂತ ತಿಳ್ಕೊಳ್ಳಿ, ಲೊಕೇಶನ್ ಕಳಿಸ್ಕೊಡ್ತೀನಿ ನಿಮಗೆ. ನೇರವಾಗಿ ಮದುವೆ ಮತ್ತು ಶುಭ ಸಮಾರಂಭಗಳು ಏನಾದರೂ ಇದ್ದರೆ ನೇರವಾಗಿ ಇಲ್ಲಿ ಬಂದು ನೀವು ಸೀರೆ ಬೈ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಇದೆ ಮತ್ತು ವರ್ತ್ ಇದೆ ಅಂತ ನಾನು ಹೇಳಿ. ಮೊದಲನೇದಾಗಿ ತುಂಬ ವರ್ತ್ ಇದೆ. ಎರಡನೇದಾಗಿ ಒಂದು ನಂಬಿಕೆ. ನಾನು ಹೇಳಿದ್ನಲ್ಲ, ಇದು ನಾನು ಮಾಡ್ತಾ ಇರುವಂಥ ವೃತ್ತಿ ಅಲ್ಲ, ನನ್ನ ವಂಶ ಪರಂಪರೆಯಾಗಿ ಬಂದಿರತಕ್ಕಂಥ ವೃತ್ತಿಯಾಗಿದೆ ಇದು. ನಮ್ಮ ತಾತ ನನ್ನ ತಂದೆಯವರು ಮಾಡಿ ಇವತ್ತು ನನಗೆ ಗಿಫ್ಟ್ ಕೊಟ್ಟಿರೋದು ಈ ಕೆಲಸನ. ತುಂಬ ಹ್ಯಾಪಿಯಾಗಿ ಹೇಳ್ತಾ ಇದ್ದಾರೆ. ಫ್ಯಾಷನ್ ಆಗಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೌದು ಸರ್, ತುಂಬಾ ಡೆಡಿಕೇಟೆಡ್ ಆಗಿ ನಾನು ಮಾಡುವಂಥ ಕೆಲಸದಲ್ಲಿ ಮೊದಲನೇದಾಗಿ ನನಗೆ ನೆಮ್ಮದಿ ಇದೆ, ಖುಷಿ ಇದೆ ನಿಮಗೆ. ನನಗೆ ಖಂಡಿತವಾಗ್ಲೂ ಖುಷಿ ಇದೆ. ಸೊ ಅದನ್ನ ನನ್ನ ಜನಗಳಿಗೆ ಕೂಡ ನನ್ನ ಪ್ರಾಡಕ್ಟ್ನ ಕಡಿಮೆ ಬೆಲೆಯಲ್ಲಿ ಕೊಟ್ಟು ಅವ್ರಿಗೂ ಖುಷಿನ ಕೊಡಬೇಕು. ಹೌದು, ಅವರು ಖುಷಿಯಿಂದ ಈ ಸೀರೆ ತಗೊಂಡೋಗ್ಬೇಕು, ಆ ಒಂದು ಉದ್ದೇಶ ನನ್ ಕೂಡ. ಥ್ಯಾಂಕ್ ಯು ಹಿಂಗೆ ಕಂಟಿನ್ಯೂ ಮಾಡಿ ಸರ್. ಮತ್ತೆ ಯೂಟ್ಯೂಬ್ಗೆ ಹೋಗಿ ದಯವಿಟ್ಟು ದಿವಾಕರ್ ಕ್ರಿಯೇಷನ್ ಅಂತ ಟೈಪ್ ಮಾಡಿ, ದಿವಾಕರ್ ಕ್ರಿಯೇಷನ್ ಅಗ್ರಹಾರ ಬಡಾವಣೆ ಅಂತ ಒಂದ್ಸರಿ ಹೊಡಿಲಿ, ತುಂಬಾ ವೀಡಿಯೋಸ್ಗಳು ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಕೂಡ ಆಗಿ ಹೊಸ ಲೇಟೆಸ್ಟ್ ವೀಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ನಿಮ್ಮ ಯಾರು ಫ್ರೆಂಡ್ಸ್ಗಳಿರ್ತಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಎಲ್ಲಿ ತುಂಬ ಅಡ್ವಾನ್ಸ್ ಆಗಿರೋ ಅಂತ ಸೀರೆಗಳು ಸಿಗುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಎಲ್ಲೋ ಕಾಣದ ದೂರಗಳು ಊರುಗಳಿಗೆ ಹೋಗ್ತಾರೆ. ಊರಿಗೆ ಹೋಗಿ ನಾವು ಹೋಗ್ಬಿಟ್ಟಿದೀವಲ್ಲ ಅಂತ ಬೇರೆ ವಿಧಿ ಇಲ್ದಿರ ಸುಮ್ಮನೆ ಸೀರೆ ತಗೊಂಡ್ಬರೋ ಅಂತ ಪರಿಸ್ಥಿತಿ ಎಷ್ಟೋ ಜನದಾಗಿದೆ. ಇಲ್ಲಿ ಬಂದು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನಾವು ಅಷ್ಟು ದೂರ ಹೋಗಿದೀವಿ ಅಂತ ಸುಮ್ಮನೆ ತಗೊಂಡ್ಬಂದ್ವಿ, ನಮ್ಗೆ ಸಮಾಧಾನ ಇಲ್ಲ. ಇಲ್ಲಿ ಬಂದ್ಮೇಲೆ ನಮ್ಗೆ ನಿಜವಾಗ್ಲೂ ತುಂಬಾ ಸಮಾಧಾನ ಆಗ್ತಾ ಇದೆ. ಅಂತ ಡಿಸೈನ್ಸ್ಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನನಗೆ ಆ ಮಾತು ಕೇಳಿ ತುಂಬಾ ಖುಷಿ ಆಯ್ತು ನನಗೆ. 100% ಸರ್, ಅದು ನೀವು ಪಟ್ಟಿರೋ ನಮ್ಗೆ ಆಗ ಅರ್ಥ ಆಯ್ತು ನನಗೆ. ಕಷ್ಟಕ್ಕೆಲ್ಲ ಒಂದು ಫಲ ಸಿಕ್ತಂಗೆ. ಕಷ್ಟಕ್ಕೆ ಏನಾಗಿತ್ತು ಅಂದ್ರೆ ಅವತ್ತು ಆ ಒಂದು ಕಸ್ಟಮರ್ಸ್ ಒಂದು ಇಬ್ರು ಕೇಳಿದಾಗ ನಾವು ಪರವಾಗಿಲ್ಲ ಅಂತ, ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ. ದಯವಿಟ್ಟು ಈ ವಿಡಿಯೋನ ನೋಡ್ತಿರ್ತಕ್ಕಂಥವ್ರು ನಾಳೆ ದಿನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಕಡೆ ಬಂದು ನಮ್ಮ ಮೇಕರ್, ನಾನು ಹೇಳಿದಾಗಲೇ ನೇಕಾರಿಕೆ ಅನ್ನೋದು ಆಗಲೇ ಕೊನೆಯ ಹಂತವನ್ನು ತಲುಪ್ತಾ ಇದೆ. ಸೊ ನೀವೆಲ್ಲ ನಮ್ಮಂಥವ್ರ ಹತ್ರ ಬಂದು ಬೈ ಮಾಡಿದ್ರೆ ನಮ್ಮ ನೇಕಾರರ ವಂಶ ತುಂಬಾ ದೊಡ್ಡ ವಂಶ ಇದು, ಕಳ್ಕೋತಾ ಇದೆ. ದಿನ ಏನಾಗ್ತಾ ಇದೆ, ನಾನು ಹೇಳಿದ್ನಲ್ಲ, ನಮ್ಮ ಟ್ರೆಡಿಷನಲ್ ಎಷ್ಟೋ ಜನ ನಮ್ಮ ಕೆಲಸನ ಬಿಟ್ಟು, ತುಂಬಾ ಕಷ್ಟ ಈ ಕೆಲಸ ಮಾಡೋದು, ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಈ ಕೆಲಸ ಕಲಿಯೋರು ಇಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ಇರೋ ಕೆಲಸನ ಮುಂದುವರಿಸ್ಕೊಂಡು ಹೋದ್ರೆ ಸಾಕು ಅನ್ನೋದಕ್ಕೆ ನಿಮ್ ಸಪೋರ್ಟ್ ಬೇಕು ಅಂತ ನಾನು ಕೇಳ್ತೀನಿ. ಹೌದು ಸರ್, ಖಂಡಿತ ಸಪೋರ್ಟ್, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸರ್.